ಕಡೆ ಬಸವಣ್ಣನವರ ವಚನದ ಒಂದು ಸಾಲಿದೆ. ಆರಿಗಾರು ಇಲ್ಲ, ಕೆಟ್ಟವಂಗೆ ಕೆಳೆ ಇಲ್ಲ, ಜಗದ ನೆಂಟ ನೀನೇ ಅಯ್ಯ ಕೂಡಲ ಸಂಗಮ ದೇವ. ಬಸವಣ್ಣವ್ರ ವಚನದ ಈ ಸಾಲು. ಜಗದ ನೆಂಟ ನೀನೇ ಅಯ್ಯ ಕೂಡಲ ಸಂಗಮ ದೇವ. ಇನ್ನೊಂದು ಕಡೆ ಕನಕದಾಸರ ಕೀರ್ತನೆಯ ಸಾಲಿಟ್ಟಿದ್ದಾರೆ. ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯ ಬೇಡ. ಅಂದ್ರೆ ಏನರ್ಥ ನೋಡಪ್ಪ, ಭಾಳ ಶಾಣೆತನ ತೋರಿಸ್ಬೇಡ. ಭಗವಂತಿದಾನಲ್ಲ, ಭಗವಂತ ಒಬ್ಬನೇ ಕೊನೆಯವರೆಗೂ ನಮ್ಮನ್ನು ಕಾಪಾಡೋನು, ಕೈ ಹಿಡಿದು ನಡೆಸೋನು. ಬಾಕಿ ನಮ್ಮ ಹಿಂದೆ ಮುಂದೆ ಆಸುಪಾಸ್ನಲ್ಲಿ ಯಾರ್ಯಾರಿದ್ದಾರೋ ಅವರವ್ರ ಅನುಕೂಲಕ್ಕೋಸ್ಕರ ಇದ್ದಾರೆ ವಿನಃ ಕೊನೆಯವರೆಗೂ ನಮ್ಮ ಜೊತೆ ಬರೋದಿಲ್ಲ. ಭಗವಂತ ಒಬ್ಬನೇ ನಮ್ಮನ್ನು ಕಾಯ್ತಾನೆ, ಕೊನೆಯವರೆಗೂ ಕೈ ಹಿಡಿದು ನಡೆಸ್ತಾನೆ. ಅವನನ್ನು ನಂಬು, ಅವನು ಎಲ್ಲರನ್ನೂ ಕಾಪಾಡ್ತಾನೆ ಅನ್ನೋದನ್ನು ತಿಳಿಸೋದಕ್ಕಾಗಿ, ಭಗವನ್ ಶಕ್ತಿಯ ಮಹತ್ವವನ್ನು ಅರ್ಹೋದಕ್ಕಾಗಿ ಈ ಮಾತುಗಳನ್ನು ಹೇಳಿದ್ದಾರೆ. ಒಂದು 3-4 ನಿಮಿಷ ವಚನದೊಳಗೇನಿದೆ, ಕೀರ್ತನೆಯೊಳಗೇನಿದೆ ಅಂತ ಚಿಂತನೆ ಮಾಡೋಣ. ನೆನಪಿಟ್ಕೊಳ್ಳಿ, ಇವತ್ತಿನ ವಿಷಯದ ತಾತ್ಪರ್ಯ ಏನು ಅಂದರೆ, ದೇವನ ಮಹಿಮೆಯನ್ನು ನಾವು ಅರ್ಥ ಮಾಡಿಕೊಳ್ಳೋದು, ಭಗವಂತನ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಳೋದು. ಭಗವಂತನ ಶಕ್ತಿ ಎಷ್ಟು ದೊಡ್ಡದು. ಯಾರು ಭಗವಂತನನ್ನು ನಂಬುತ್ತಾರೋ, ಯಾರು ಭಗವಂತನನ್ನು ನೆಚ್ತಾರೋ ಅವರನ್ನು ಭಗವಂತ ಕಾಯ್ತಾನೆ, ಕಾಪಾಡ್ತಾನೆ ಅನ್ನೋದನ್ನು ತಿಳಿಸೋದಕ್ಕಾಗಿ ಇರುವಂಥ 2 ಸಾಲು. ಭಗವಾನ್ ಸಂಸ್ಕೃತ ಪದ ಅದು, ಭಗವಾನ್ ದೇವರು. ಈಗ ಸಾಮಾನ್ಯವಾಗಿ ದೇವರು ಅನ್ನೋ ವಿಷಯ ನಮ್ಮ ಕಿವಿ ಮೇಲೆ ಬಿತ್ತು ಅಂದರೆ ನಮ್ಮ ಕಣ್ಣು ಮುಂದೆ ಬೇರೆ ಬೇರೆ ಚಿತ್ರ ಬರ್ತಾವೆ. ನಾವು ಆರಾಧನೆ ಮಾಡುವಂಥ ಯಾವುದಾದ್ರೂ ದೇವರ ವಿಗ್ರಹನೋ ಅಥವಾ ದೇವಸ್ಥಾನನೋ, ಯಾವುದಾದ್ರೂ ತೀರ್ಥಕ್ಷೇತ್ರನೋ, ಅಥವಾ ನಾವು ಹಣೆಗೆ ಹಚ್ಕೊಳ್ಳೋ ಭಸ್ಮನೋ, ಕೊರಳಲ್ಲಿ ಹಾಕೊಳ್ಳೋ ರುದ್ರಾಕ್ಷಿನೋ, ಹಣೆಗೆ ಹಚ್ಚೋ ಭಂಡಾರನೋ, ಇನ್ನೇನೇನೇನೇನೋ, ದೀಪನೋ, ಧೂಪನೋ, ಆರತಿನೋ, ಜಾಗಟೆನೋ, ಗಂಟೆನೋ, ತೀರ್ಥನೋ, ಆರತಿನೋ, ಏನೇನೋ ಕಲ್ಪನೆಗೆ ಬರುತ್ತೆ. ಹೌದು, ಇದೆಲ್ಲ ದೇವರಿಗೆ ಸಂಬಂಧಪಟ್ಟಂಥ ದೇವ ಮಾರ್ಗದಲ್ಲಿ ಬರುವಂಥ ಸಂಗತಿಗಳೇ ವಿನಃ ಇದೇ ದೇವರಲ್ಲ. ದೇವರು ಅಂದರೆ ಇದನ್ನೆಲ್ಲ ಮೀರಿದ್ದಿನ್ನೂ ಏನೋ ಇದೆ. ತುಂಬ ಸಾಮಾನ್ಯವಾಗಿ ಹೇಳಬೇಕು ಅಂದರೆ, ದೇವರು ಅಂದರೆ ಏನು ಅಂದರೆ, ಸಾಮಾನ್ಯ ಮನುಷ್ಯನ ಕೈಯಲ್ಲಿ ಯಾವ ಕೆಲಸವನ್ನು ಮಾಡೋದಕ್ಕೆ ಆಗೋದಿಲ್ವೋ ಆ ಕೆಲಸವನ್ನು ಯಾವ ಶಕ್ತಿ ನಿರ್ವಹಿಸ್ತದೋ, ನಿಯಂತ್ರಿಸ್ತದೋ ಆ ಶಕ್ತಿಗೆ ದೇವರು ಅಂತ ಕರೀತಾರೆ. ಉದಾಹರಣೆಗೆ, ಈಗ ನಾನು ಒಬ್ಬ ಅಥವಾ ನಾವು 4 ಜನ, ನಾವೊಂದು 20 ಜನ ಪ್ರಯತ್ನ ಮಾಡಿದರೆ ಎಷ್ಟು ಅಂಗಳಕ್ಕೆ ನೀರು ಹೊಡಿಬಹುದು, ಎಷ್ಟು ನೆಲಾನ್ ತೋಯಿಸಬಹುದು ಹೇಳಿ? ಎಷ್ಟು ಶಕ್ತಿ ಮೀರಿ ಪ್ರಯತ್ನ ಮಾಡಿದರೂ 10, 20, 30, 40 ಎಕರೆ ತೋಯಿಸಬಹುದೇ ಬಿಟ್ಟರೆ ಇಡೀ ಭೂಮಿನೆಲ್ಲ ತೋಯಿಸೋದಕ್ಕಾಗೋದಿಲ್ಲ. ಆದರೆ ಇನ್ನೊಂದು ವಾರ ಒಪ್ಪತ್ತಿನಲ್ಲಿ ಯಾವುದೋ ಒಂದು ಅಘಟಿತ ಕಾರ್ಯ ನಡೆದು ಭಗವಂತ ಕಣ್ಣು ತೆರೆದ ಅಂದರೆ 4 ಕ್ಷಣ 4 ಹನಿ ಬಿತ್ತು ಅಂದರೆ ಭೂಮಂಡಲದ 1 ಇಂಚು ಭೂಮಿನೂ ಕೂಡ ಒಣಾದು ಉಳಿಯಂಗಿಲ್ಲ. ಹೀಗೆ ಸಾಮಾನ್ಯರಾದಂಥ ನಾವು ಮಾಡಲಾರದ ಕೆಲಸವನ್ನು ಯಾವುದೋ ಒಂದು ಶಕ್ತಿ ಮಾಡ್ತಾ ಇದೆ. ಅದಕ್ಕೆ ಭಗವಂತ ಅಂತ ಕರೀತಾರೆ. ಈಗ ನಾನು ಮನಸ್ಸು ಮಾಡಿದರೆ ಎಷ್ಟು ಜಾಗೆಗೆ ಬೆಳಕು ಕೊಡ್ಬೋದು ಹೇಳಿ? ಅಥವಾ ಮನುಷ್ಯ ನಿರ್ಮಾಣ ಮಾಡಿದ ಕೃತಕ ದೀಪ ಎಷ್ಟು ಜಾಗನ ನಮ್ಮ ಕಣ್ಣಿಗೆ ತೋರಿಸ್ಬೋದು ಹೇಳಿ? ಇಲ್ಲಿ ಹಚ್ಚಿರೋ ಇಷ್ಟು LED ಸೇರಿ 2 ಎಕರೆ ಪೂರ್ಣ ಬೆಳಗ್ಗೆ ಮಾಡೋದಕ್ಕಾಗಿಲ್ಲ. ಆದರೆ ಬೆಳಿಗ್ಗೆ 5, 5:30, 5:45 ಪೂರ್ವ ದಿಕ್ಕಿನಲ್ಲಿ ಒಂದು ಸಣ್ಣ ಲೈಟ್ ಹತ್ತದು. ಆ ಲೈಟ್ ಹತ್ತಿತು ಅಂದರೆ ಹೊತ್ತು ಮುಳುಗೋವರೆಗೆ ಜಗತ್ತಿನ 1 ಇಂಚ್ ಭೂಮಿಯೊಳಗೂ ಕತ್ತಲು ಉಳಿಯೋದಿಲ್ಲಲ್ಲ, ಆ ದೀಪ ಹೊತ್ತಿಸಿದವ ದೇವರು. ಅಂಥ ಶಕ್ತಿಗೆ ಭಗವಂತ ಅಂತ ಕರೀತಾರೆ. ಸಂಸ್ಕೃತದೊಳಗೊಂದು ಶ್ಲೋಕ ಇದೆ, ಐಶ್ವರ್ಯಸ್ಯ ಸಮಗ್ರಸ್ಯ ಧರ್ಮಸ್ಯ ಯಶಸ್ ಶ್ರೀಯಃ ವೈರಾಗ್ಯಾಸ್ಯಾತ್ ಮೋಕ್ಷಸ್ಯ ಷಣ್ಣಾಂ ಭಗಾಂ ಇತಿ ರಣಾಹ. ಅಂದರೆ ಭಗವಂತ ಅಂದರೆ ಸಮಗ್ರವಾದ ಐಶ್ವರ್ಯ, ಧರ್ಮ, ಯಶಸ್ಸು, ಶ್ರೀ, ವಿರಾಗ, ಮೋಕ್ಷ, ಈ 6 ಯಾರಲ್ಲಿ ಇದ್ದಾವೆಯೋ, ಈ 6 ಯಾರು ಒಳಗೊಂಡಿದ್ದಾರೆಯೋ ಅವರಿಗೆ ಭಗವಂತ ಅಂತ ಕರೀತಾರೆ, ದೇವರು ಅಂತ ಕರೀತಾರೆ, ದೈವ ಅಂತ ಕರೀತಾರೆ. ಇದೊಂದು ತುಂಬ ವಿಭಿನ್ನವಾದಂಥ ಕಲ್ಪನೆ.
ದೈವ ಅನ್ನೋ ಕಲ್ಪನೆ, ದೇವರು ಅನ್ನೋ ಕಲ್ಪನೆ. ಈ ಕಲ್ಪನೆಯನ್ನ ಬಿಟ್ಟು ಜಗತ್ತನ್ನು ನಾವು ಊಹೆ ಮಾಡಿಕೊಳ್ಳೋದಕ್ಕಾಗೋದಿಲ್ಲ. ಪಾಶ್ಚಾತ್ಯ ಚಿಂತಕರೊಬ್ಬರು ದೋಸ್ತೋವೆಸ್ಕಿ ಅನ್ನೋರು ಹೇಳ್ತಾರೆ, ದೈವರಹಿತವಾದ ಜಗತ್ತಿನಲ್ಲಿ ಎಲ್ಲದಕ್ಕೂ ಪರವಾನಿಗೆ ಇದೆ. ಎಷ್ಟು ಚಂದ ಹೇಳಿದ್ದಾರೆ ನೋಡಿ. ಅಂದ್ರೆ ಈಗ ನಾವು ನಂಬಿದೀವಿ, ದೇವರ ಮೇಲೆ ನಮಗೆ ನಿಷ್ಠೆ ಇದೆ, ನಮ್ಗೆ ಯಾವ ದೇವರು ಬೇಕೋ, ನಮ್ಗೆ ಹೆಂಗೆ ಬೇಕೋ ಹಂಗೆ ನಾವು ಕಲ್ಪನೆ ಮಾಡಿಕೊಂಡಿದ್ದೀವಿ, ತೀರ್ಮಾನ ಮಾಡಿದ್ದೀವಿ, ನಂಬಿದ್ದೀವಿ, ಆರಾಧನೆ ಮಾಡ್ತೀವಿ, ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅನ್ನೋ ಹಾಗೆ. ಆ ನಂಬಿಕೆ, ದೈವದ ಮೇಲಿನ ನಂಬಿಕೆ, ದೇವರ ಮೇಲಿನ ನಂಬಿಕೆ ನಮ್ಮ ಜೀವನಕ್ಕೆ ಒಂದು ಸಂಹಿತೆಯನ್ನು ಹಾಕಿಕೊಟ್ಟಿದೆ, ಒಂದು ರೀತಿ ರಿವಾಜು ಚೌಕಟ್ಟು ಹಾಕಿಕೊಟ್ಟಿದೆ. ತಪ್ಪಿ ನಾವು ದೈವರಹಿತವಾದ ಜಗತ್ತನ್ನ ಕಲ್ಪನೆ ಮಾಡಿಕೊಂಡೆವು ಅಂದ್ರೆ ಅಲ್ಲಿ ಎಲ್ಲದಕ್ಕೂ ಪರವಾನಿಗೆ ಇರ್ತದೆ. ಅಂದ್ರೆ ಅಲ್ಲಿ ಪಾಪ ಪುಣ್ಯದ ಕಲ್ಪನೆನೇ ಇರೋದಿಲ್ಲ, ವಿಧೇಯತೆ ಅವಿಧೇಯತೆ ಮಾತೇ ಬರೋದಿಲ್ಲ, ನಂಬಿಕೆ ಅಪನಂಬಿಕೆ ಇರೋದೇ ಇಲ್ಲ. ಬೇಕಾ ಬಿಟ್ಟಿ ಯದ್ವಾ ತದ್ವಾ ಮನಸ್ಸೋ ಇಚ್ಛೆ ಸ್ವೇಚ್ಛಾಚಾರ ನಡೆದು ಬಿಡ್ತದೆ. ಸುಮ್ಮನೆ ನಾವೆಲ್ಲ ಪೂರ್ಣ ಪ್ರಮಾಣದಲ್ಲಿ ನಂಬಲಿ ಬಿಡ್ಲಿ, ದೇವರು ಇದ್ದಾನೆ ಅನ್ನೋ ಸಣ್ಣ ನಂಬಿಕೆ ನಮ್ಮಿಂದ ನಡೆಯುವಂಥ ಎಷ್ಟೋ ತಪ್ಪುಗಳನ್ನು ತಡೀತದೆ. ದೇವರು ಇದ್ದಾನೆ ಅನ್ನೋ ನಂಬಿಕೆ, ಸಣ್ಣ ಕಲ್ಪನೆ, ಪೂರ್ಣ ಪ್ರಮಾಣದಲ್ಲಿ ನಾವು ನಂಬಿಲ್ಲ. ನಂಬರು ನೆಚ್ಚರು ಬರಿದೆ ಕರೆವರು ನಂಬಲರಿಯರಿ ಲೋಕದ ಮನುಜರು, ಬಸವಣ್ಣವರೇ ಹೇಳ್ತಾರೆ. ಎಲ್ಲೋ ಮನಸ್ಸು ಮೂಲೊಳಗಡೆ, ಮನೆಯೊಳಗಡೆ ಹಿರಿಯರೋ ಮಠದೊಳಗಡೆ ಇರೋ ಗುರುಗಳು ಹೇಳಿದ್ದಕ್ಕೆ ಸಣ್ಣ ಪ್ರಮಾಣದಲ್ಲಿ ನಾವು ದೇವರ ಮೇಲೆ ಇಟ್ಟಿರುವಂಥ ಒಂದು ನಂಬಿಕೆ, ಒಂದು ಶ್ರದ್ಧೆ ನಮ್ಮಿಂದ ಆಗಬಹುದಾದಂಥ ಎಲ್ಲ ತಪ್ಪುಗಳ ಪ್ರಮಾಣವನ್ನು ಕಡಿಮೆ ಮಾಡ್ತದೆ. ಅದಕ್ಕೆ ಅವ್ರು ಹೇಳ್ತಾರೆ, ದೈವರಹಿತವಾದ ಜಗತ್ತಿನಲ್ಲಿ ಎಲ್ಲದಕ್ಕೂ ಪರವಾನಿಗೆ ಇದೆ. ಈಗ ಈ ವೇದಿಕೆ ಮೇಲೆ ಹತ್ತುವಾಗ ನಾವೆಲ್ಲ ನಮ್ಮ ಕಾಲೊಳಗಡೆ ಇದ್ದ ಪಾದರಕ್ಷೆನ ಕೆಳಗಡೆ ಬಿಟ್ಟು ಬಂದೆವು ಅಲ್ಲ. ಮೈದಾನದೊಳಗಡೆ ಹಾಕೊಂಡಿದ್ದ ಪಾದರಕ್ಷೆನ ವೇದಿಕೆ ಮೇಲೆ ನಾವು ಹಾಕೊಂಡು ಬರಲಿಲ್ಲ ಅಂದ್ರೆ ನಂಬಿಕೆನೇ ಕಾರಣ. ಮನೆ ಅಂಗಳದೊಳಗಡೆ ಹಾಕೊಂಡು ತಿರುಗಾಡೋ ಪಾದರಕ್ಷೆನ ಮಠದ ಅಂಗಳದೊಳಗಡೆ ಹಾಕೊಳ್ಳೋದಿಲ್ಲ ಅಂದ್ರೆ ನಂಬಿಕೆನೇ ಕಾರಣ. ಅಂಥದ್ದೊಂದು ಭಾವ ಅದು ಭಗವಂತನ ಮೇಲೆ. ಹಾಗೆ ಭಗವಂತ ಅನ್ನೋದು, ಅಸ್ತಿತ್ವವಾದ ಅನ್ನೋದು, ಈ ಜಗತ್ತಿನ ನಿರ್ಮಾಣ ಶಕ್ತಿ ಅನ್ನೋದು, ನಿಯಂತ್ರಕ ಶಕ್ತಿ ಅನ್ನೋದು ಬಹಳ ದೊಡ್ಡದು. ಅಂಥ ಭಗವಂತನನ್ನ ನಾವು ಅಂತಿಮವಾಗಿ ಪೂರ್ಣ ಪ್ರಮಾಣದಲ್ಲಿ ನಂಬಬೇಕು. ಯಾಕೆ ಅಂದರೆ ಬಾಕಿ ಏನೇನು ನಮ್ಮ ಸುತ್ತಮುತ್ತ ಸಂಬಂಧಗಳಿದಾವೋ, ಲೌಕಿಕ ವ್ಯವಹಾರಕ್ಕಾಗಿ ನಿರ್ಮಾಣ ಮಾಡಿಕೊಂಡಂಥ ಸಂಬಂಧಗಳಿದಾವೋ, ಅವು ಯಾರಿಗೆ ಯಾರೂ ಅಲ್ಲ, ಅವು ಆಪತ್ತು ಬಂದಾಗ ಮಾತ್ರ ಇರ್ತವೆ. ಅಂಥದ್ದೊಂದು ಉದಾಹರಣೆ ಪೂರಿತ ವಚನ ಇದು. ನೀವು ಬಸವಣ್ಣನವರ ವಚನಗಳನ್ನು, ಕನಕದಾಸರ ಕೀರ್ತನೆಗಳನ್ನು ಓದಿ ನೋಡಿ. ಅವ್ರು ಹೇಳಬೇಕಾದ ಸಂದೇಶ ಕೊನೆ ಸಾಲೊಳಗಡೆ ಇರ್ತದೆ, ಅದಕ್ಕೆ ಕೊಡುವಂಥ ಉದಾಹರಣೆಗಳೆಲ್ಲ ಮೊದಲು ತುಂಬಿರ್ತವೆ. ಸಾಹಿತ್ಯದೊಳಗಡೆ ಇಂಥ ದೊಡ್ಡ ಕೃಷಿಯನ್ನು ಕಡಿಮೆ ಜನ ಮಾಡಿದ್ದಾರೆ. ಏನು ಹೇಳಬೇಕಾಗಿತ್ತು ಅದನ್ನು ನೇರವಾಗಿ ಹೇಳಿಬಿಟ್ಟಿದ್ರೆ ಕೇಳೋರು ತಿಳ್ಕೊಳ್ಳೋದಕ್ಕೆ ಕಷ್ಟ ಆಗಬಹುದು. ಆದರೆ ಪ್ರಾರಂಭದೊಳಗಡೆ ಒಂದು ಎರಡು ಲೋಕಕ್ಕೆ ಸಂಬಂಧಪಟ್ಟ ಉದಾಹರಣೆಗಳನ್ನು ಕೊಟ್ಟು ಕೊನೆಗೆ ಸಂದೇಶನ ಇಟ್ಟು ಎಷ್ಟು ಸರಳವಾದ ಭಾಷೆಯಲ್ಲಿ ಅವರಿಬ್ಬರು ಹೇಳಿದ್ದಾರೆ. ವಚನ ನೋಡಿ 4-6 ಸಾಲಿಂದ ಹೆಂಗಿದೆ. ಚಂದ್ರೋದಯಕ್ಕೆ ಅಂಬುದಿ ಹೆಚ್ಚುವುದಯ್ಯ, ಚಂದ್ರ ಕುಂದೆ ಕುಂದುವುದಯ್ಯ. ಚಂದ್ರಂಗೆ ರಾಹು ಅಡ್ಡ ಬಂದಲ್ಲಿ ಅಂಬುದಿ ಬೊಬ್ಬಿಟ್ಟಿತ್ತೆ ಅಯ್ಯ. ಅಂಬುದಿಯ ಮುನಿ ಆಪೋಷಣವ ಕೊಂಬಲ್ಲಿ ಚಂದ್ರಮನ ಅಡ್ಡ ಬಂದನೆ ಅಯ್ಯ. ಬಹಳ ಬಹಳ ಸುಂದರವಾದಂಥ, ಬಹಳ ಸರಳವಾದಂಥ ಉದಾಹರಣೆ. ಅಂಬುದಿ ಅಂದರೆ ಸಮುದ್ರ, ಸಾಗರ. ಚಂದ್ರ ಅಂದರೆ ಚಂದ್ರ. ಈ ಚಂದ್ರನ ವೃದ್ಧಿಗೂ ಕ್ಷೀಣಕ್ಕೂ ಅಂಬುದಿ ಬೋರ್ಗರೆದಕ್ಕೂ ಸಂಬಂಧ ಇದೆ ನೈಸರ್ಗಿಕವಾಗಿ. ಪೌರಾಣಿಕವಾಗೂ ಅದನ್ನು ನಂಬ್ತಾರೆ, ನೈಸರ್ಗಿಕವಾಗಿಯೂ ಅದನ್ನು ನಂಬ್ತಾರೆ. ಯಾವಾಗ ಚಂದ್ರ ಪೂರ್ಣ ಪ್ರಮಾಣದಲ್ಲಿ ವೃದ್ಧಿ ಆಗ್ತಾ ಆಗ್ತಾ ಪೂರ್ಣ ಪ್ರಮಾಣಕ್ಕೆ ಬರ್ತಾನೋ ಆವಾಗ ಸಾಗರ ಬೋರ್ಗರಿತದಂತೆ, ಉಕ್ಕಿ ಹರಿತದಂತೆ. ಯಾವಾಗ ಚಂದ್ರ ಆಕಾಶದಲ್ಲಿ ಕ್ಷೀಣ ಆಗ್ತಾ ಆಗ್ತಾ ಹೋಗ್ತಾನೋ ಆವಾಗ ಸಾಗರನೂ ಕೂಡ ಬೊಬ್ಬಿರಿಯೋದನ್ನ, ಉಕ್ಕಿ ಹರಿಯೋದನ್ನ ಕಡಿಮೆ ಮಾಡ್ತದಂತೆ. ಅಷ್ಟು ಅವರಿಬ್ಬರ ನಡುವೆ ಅನ್ಯೋನ್ಯ ಸಂಬಂಧ ಇದೆ ಅಂತೆ. ಆದರೆ ಒಂದೆರಡು ಪೌರಾಣಿಕ ಘಟನೆಗಳಲ್ಲಿ
ಇಷ್ಟು ಅನ್ಯೋನ್ಯ ಸಂಬಂಧಗಳನ್ನು ಇಟ್ಕೊಂಡಿರುವಂಥ ಚಂದಮ ಮತ್ತು ಸರೋವರ ಒಬ್ರಿಗೊಬ್ರು ಆಪತ್ತಿಗೆ ಆಗೋದಿಲ್ಲ. 2 ಉದಾಹರಣೆ ಕೊಟ್ಟಿದ್ದಾರೆ ಅವರು. ಏನು ಉದಾಹರಣೆ ಕೊಟ್ಟಿದ್ದಾರೆ ಅಂದರೆ, ಚಂದ್ರಂಗೆ ರಾಹು ಅಡ್ಡ ಬಂದಲ್ಲಿ ಅಂಬುದಿ ಬೊಬ್ಬಿಟ್ಟಿತ್ತೆ ಅಯ್ಯ. ಈಗ ಗ್ರಹಣ ಆಗುತ್ತಲ್ಲ, ಗ್ರಹಣ ಆಗೋದನ್ನ ಪೂರ್ವ ಕಾಲದಲ್ಲಿ, ಪೌರಾಣಿಕ ಕಾಲದಲ್ಲಿ ರಾಹು ಬಂದು ಚಂದ್ರನ್ ನುಂಗುತ್ತಾನೆ, ಅದಕ್ಕೆ ಚಂದ್ರಗ್ರಹಣ ಆಗುತ್ತದೆ ಅಂತ ನಂಬಿದ್ರು. ಈಗೂ ಕೂಡ ಕೆಲವರ ನಂಬಿಕೆಯಲ್ಲೇ ಇದ್ದಾರೆ. ಹಂಗೆ ರಾಹು ಬಂದು ಚಂದ್ರನ್ನ ನುಂಗೋ ಕಾಲಕ್ಕೆ ಅಯ್ಯೋ ನಾನು ಹೀಗೆ ಉಕ್ಕಿ ಹರಿಯೋದಕ್ಕೆ ಕಾರಣೀಕರ್ತನಾಗಿದ್ದ ಚಂದ್ರನ್ಗೆ ಗ್ರಹಣ ಹಿಡೀತಲ್ಲ ಅಂತ ಸಮುದ್ರ ಅಳ್ತದೇನು? ಅಳಲ್ಲ. ಚಂದ್ರಗೆ ಗ್ರಹಣ ಹಿಡಿದ್ರೆ ಸಾಗರ ತನ್ಪಾಡಿಗೆ ತಾನೇ ಇರ್ತದೆ. ಇನ್ನೊಂದು ಘಟನೆ ಹೇಳ್ತಾರೆ ಅವರು. ಅಂಬುದಿಯ ಮುನಿ ಆಪೋಷಣವ ಕೊಂಬಲ್ಲಿ, ಇದೊಂದು ಪೌರಾಣಿಕ ಘಟನೆ. ಒಮ್ಮೆ ಕಳಕೆಯ ರಾಕ್ಷಸರಿಗೆ ಮತ್ತು ದೇವತೆಗಳಿಗೆ ಯುದ್ಧ ಆಯ್ತಂತೆ, ಸಮರ ಆಯ್ತಂತೆ. ಮೊದಲೇ ಅವರು ರಾಕ್ಷಸರು, ಕಳಕೆಯ ರಾಕ್ಷಸರು ದೇವತೆಗಳಿಗೆಲ್ಲ ಉಪಟಳ ಕೊಟ್ಟು, ಸೋಲಿಸಿ, ತ್ರಾಸ್ ಕೊಟ್ಟು ಸಮುದ್ರದ ತಳಭಾಗದಲ್ಲಿ ಹೋಗಿ ಮುಚ್ಚಿಟ್ಕೊಂಡ್ರಂತೆ. ಅವರು ಹಂಗೆ ಹೋಗಿ ಮುಚ್ಚಿಟ್ಕೊಂಡಾಗ ದೇವತೆಗಳಿಗೆ ಇವ್ರು ಎಲ್ಲಿದ್ದಾರೆ ಅಂತ ಗೊತ್ತೇ ಆಗಲಿಲ್ವಂತೆ. ಹಗಲು ಹೊತ್ತೆಲ್ಲ ಸಮುದ್ರ ತಳದೊಳಗಡೆ ಮುಚ್ಚಿಟ್ಕೊಳ್ಳೋದು, ರಾತ್ರಿ ಹೊತ್ತು ಹೊರಗಡೆ ಬಂದು ದೇವತೆಗಳಿಗೆ ತೊಂದರೆ ಕೊಡೋ ಕೆಲಸನ ರಾಕ್ಷಸರು ಮಾಡ್ತಿದ್ರಂತೆ. ಆಗ ದೇವತೆಗಳೆಲ್ಲ ಸೇರಿ ಅಗಸ್ತ್ಯ ಮುನಿಗಳ ಹತ್ರ ಹೋಗಿ ಪ್ರಾರ್ಥನೆ ಮಾಡಿದ್ರಂತೆ, ಅಪ್ಪ ತಂದೆ ನಮ್ಮನ್ನು ಕಾಪಾಡು ಅಂತ. ಆವಾಗ ಮುನಿಗಳು ತಮ್ಮ ದೂರದೃಷ್ಟಿಯಿಂದ ರಾಕ್ಷಸರು ಎಲ್ಲಿದ್ದಾರೆ ಅಂತ ಪತ್ತೆ ಹಚ್ಚಿ ಅವ್ರನ್ನ ಬಯಲಿಗೆ ತರಬೇಕು ಅನ್ನೋ ಕಾರಣಕ್ಕೆ ಆ ಅಂಬುದಿಯನ್ನೆಲ್ಲ, ಸಮುದ್ರವನ್ನೆಲ್ಲ ಆಪೋಷಣ ಮಾಡಿದ್ರಂತೆ, ಕುಡಿದ್ರಂತೆ. ಅವರು ಸಮುದ್ರನ ಆಪೋಷಣ ಮಾಡಿದಾಗ ರಾಕ್ಷಸರು ಕಂಡ್ರು, ದೇವತೆಗಳು ಅವ್ರನ್ನ ಶಿಕ್ಷಿಸಿದ್ರು. ಈಗ ಸಮುದ್ರನ ಪೂರ್ಣ ಋಷಿ ಕುಡಿಯೋ ಕಾಲಕ್ಕೆ ಚಂದ್ರಮ ತ್ರಾಸ ಮಾಡಿಕೊಳ್ಳಿಲ್ಲ. ಅಯ್ಯೋ ನಾನು ಹೀಗೆ ಆಕಾಶದಲ್ಲಿ ಪೂರ್ಣ ಪ್ರಮಾಣ ಲಕಲಕ ಹೊಳಿಬೇಕು ಅಂದ್ರೆ ಹೀಗೆ ಉಕ್ಕಿ ಹರಿದು ಆನಂದ ನೀಡುತ್ತಿದ್ದ ಸಾಗರ ಇಂದು ಇಲ್ಲದಾಯಿತಲ್ಲ ಅಂತ ಅಳಲಿಲ್ಲಂತೆ. ಎಷ್ಟು ಚಂದ ಉದಾಹರಣೆ ಕೊಟ್ಟಿದ್ದಾರೆ ನೋಡ್ರಿ ಬಸವಣ್ಣವರು. ಅವರಂತಾರೆ, ಆರಿಗಾರೂ ಇಲ್ಲ ಕೆಟ್ಟವಂಗೆ ಕಳೆಯಿಲ್ಲ, ಕೆಳೆಯಿಲ್ಲ. ಯಾರಿಗೆ ಯಾರೂ ಇಲ್ಲ, ತಾಯಿ ತಂದೆ ಬಂಧು ಬಳಗ ಇದೆಲ್ಲ ಲೋಕಕ್ಕಿಕ್ಕಿದ ವಿಧಿ. ಈ ಚಕ್ರ ನಡಿಬೇಕಾಗಿದೆ, ವ್ಯವಹಾರ ಓಡಬೇಕಾಗಿದೆ, ಅದರ ಸಲುವಾಗಿ ನಾವೇ ಮಾಡಿಕೊಂಡದ್ದೇ ವಿನಃ ನಮ್ಮ ಅನುಗಾಲಕ್ಕೆ, ಕಷ್ಟ ಕಾಲಕ್ಕೆ, ನಮಗೆ ಅಡಚಣೆ ಬಂದಾಗ ಇವ್ರು ಯಾರೂ ಬರೋದಿಲ್ಲ. ಇದೆಲ್ಲ ಲೋಕದ ವ್ಯವಹಾರಕ್ಕೆ. ಕೊನೆಯವರೆಗೂ ನಮ್ಮನ್ನ ಕೈ ಹಿಡಿದು ಕಾಪಾಡುವಂಥ ಏಕೈಕ ಶಕ್ತಿ ಭಗವಂತ ಮಾತ್ರ. ಆರಿಗಾರೂ ಇಲ್ಲ. ಶಬ್ದ ಹೆಂಗೆ ಬಳಸಿದಾರೆ ನೋಡಿ ಬಸವಣ್ಣವ್ರು, ಯಾರಿಗಾರೂ ಇಲ್ಲ. ಸುಮ್ಮನೆ ಎಲ್ಲ ಹೇಳ್ತಿರ್ತಾರೆ, ನೀವದೀರಿ ಅಂತ ನಾವದೀವಿ, ನಾವದೀರಿ ಅಂತ ನೀವದೀರಿ, ನಿಮ್ಗೆ ಏನು ಅಡಚಣೆ ಬಂದರೂ ನಿಮ್ಮ ಹಿಂದೆ ನಾವು ನಿಲ್ತೀವಿ ಅಂತಾರೆ. ನಮ್ಮ ಮನೆ ಮೇಲೆ 4 ಕಲ್ಲು ಬಿದ್ದರೆ 4 ವಾರ ನಮ್ಮ ಮನೆ ಮುಂದೆ ಯಾರೂ ಹಾಯೋದಿಲ್ಲ. ಹೇಳ್ರಿ, ಹಾಯ್ತಾರೆ? ಭಾಳ ಸಾಲ ಆಗಿದೆ ಅಂತ ಬ್ಯಾಂಕ್ನವ್ರು ಬಂದು ಮನೆ ಮುಂದೆ ಕೂತ್ರೆ ನಿಮ್ಮ ಸಲುವಾಗಿ ಜೀವ ಕೊಡೋದಕ್ಕೆ ತಯಾರಿದೀವಿ ಅಂದೋರು ಬಾಜು ಮನ್ಯಾಗ ಹೋಗಿ ಗುಸು ಗುಸು ಮಾತಾಡ್ತಾರೆ ವಿನಃ ಕೊನೆ ಪಕ್ಷ ಬಡ್ಡಿ ಕಟ್ಟಕಾರು ಉಪಕಾರ ಮಾಡ್ತೀವಂತ ಯಾರು ಬರಲ್ಲ, ಯಾರು ಬರಲ್ಲ. ಹಿಂಗ ನಮ್ಮನ್ನು ಯಾರು ಕೈ ಬಿಟ್ಟರು ಭಗವಂತ ಬಿಡಲ್ಲ. ಯಾಕೆ ಭಗವಂತ ಬಿಡೋದಿಲ್ಲ ಅಂದ್ರೆ, ಹುಟ್ಟಿಸಿದ ದೇವತಾ ಹೊಣೆಗಾರನಾಗಿರಲು. ಇದಕ್ಕೆ ಸಂಶಯವೇಕೆ? ಕನಕದಾಸರು ಹೇಳ್ತಾರೆ. ಅವ ಹುಟ್ಟಿಸಿದಾನೆ, ಅವ ಕಾಯ್ತಾನೆ. ಕುಡುಗೋಲು ಅವನ ಕೈ ಒಳಗಡೆ ಇದೆ, ಕುಂಬಳಕಾಯಿನೂ ಅವನ ಕೈ ಒಳಗಡೆನೇ ಇದೆ. ಕಡಿಯೋದು ಕಾಯೋದು ಅವನಿಗೆ ಬಿಟ್ಟಿದ್ದು, ನಂಬೋದು ಮಾತ್ರ ನಮಗೆ ಬಿಟ್ಟಿತ್ತು. ಬೆಟ್ಟದ ತುದಿಯಲ್ಲಿ ಹುಟ್ಟಿರುವ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರು ಯಾರು ಹಾಕಿದಾರೋ ಅವ್ರು ನಮ್ಮನ್ನು ಕಾಯ್ತಾರೆ. ಗುಡ್ಡದ ಮೇಲಿರೋ ಗಿಡಕ್ಕೆ ನಾವು ನೀರು ಹಾಕಿಲ್ಲಲ್ಲ. ಬಿರ್ರ ಬೇಸಿಗೆ ಒಳಗಡೆ 38, 39, 40 ಈಗ ಉಷ್ಣಾಂಶ. ಇಂಥ ಉಷ್ಣಾಂಶದೊಳಗೂ ಕೂಡ ಗುಡ್ಡದ ಮೇಲಿರೋ ಗಿಡ ಹಂಗೆ ಉಳಿತದೆ ಅಂದ್ರೆ ಯಾವುದೋ ಒಂದು ಶಕ್ತಿನೇ ಕಾಯ್ತಿರ್ಬೇಕಲ್ಲ ಅದನ್ನು. ಅಡವಿಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಆಹಾರವಿತ್ತವರು ಯಾರೋ. ಏನು ಕನಕದಾಸರ ಆಲೋಚನೆ ರೀ? ಯಾರು ಹಾಕಿದ್ರು ಅಡವ್ಯಾಗಿನ ಪ್ರಾಣಿಗಳಿಗೆ ಅನ್ನನ?
ಹುಟ್ಟಿಸಿದ ದೇವತಾ ಹೊಣೆಗಾರನಾಗಿರಲು, ಪುಟ್ಟಿಸಿದ ಸ್ವಾಮಿತ ಹೊಣೆಗಾರನಾಗಿರಲು. ನಮ್ಮನ್ನು ಹುಟ್ಟಿಸ್ಯಾನೆ ಅಂದಿದ ಮೇಲೆ ಕಾಯ್ತಾನೆ. ಕಾಯೋ ದೇವರನ್ನ ಕಾಟಾಚಾರಕ್ಕೆ ನಂಬಬಾರದು. 100% ಸರೆಂಡರ್ ಆಗಿಬಿಡ್ಬೇಕು, ನಂಬಬೇಕು, ನೆಚ್ಚಬೇಕು. ಈ ಎಲ್ಲ ಇಡೀ ಸಮಸ್ತ ಜಗತ್ತನ್ನ ಸಾಕ್ತಾನೆ ಭಗವಂತ. ಅಂಥ ಭಗವನ್ ಶಕ್ತಿಯ ಮೇಲೆ ನಾವು ನಿಷ್ಠೆಯನ್ನು ಇಡಬೇಕು, ನಂಬಿಕೆಯನ್ನು ಇಡಬೇಕು. ಹಾಗೆ ಲೋಕದ ವ್ಯವಹಾರದ ಮೇಲೆ ನಮಗೆ ನಂಬಿಕೆ ಇದ್ರೂ ಕೂಡ ಅಂತಿಮ ನಂಬಿಕೆ ಭಗವಂತನ ಮೇಲೆ ಇರಬೇಕು ಅನ್ನೋದನ್ನು ತಿಳಿಸೋ ಉದ್ದೇಶ ಈ ಎರಡೂ ಮಾತುಗಳಲ್ಲಿ ಅಡಕ ಆಗಿದೆ ಅನ್ನೋದು ನನ್ನ ವಿಚಾರ. ನೀವು ಸುಮ್ಮನೆ ಗಮನಿಸಿ, ಇವರಿಬ್ಬರು ಅಂದರೆ ಬಸವಣ್ಣನವರು ಮತ್ತು ಕನಕದಾಸರು, ಇವರು ಪೂರ್ವದಲ್ಲಿ ಇದ್ದಂಥ ವಿಭೂತಿ ಪುರುಷರೆಲ್ಲ ಆತ್ಮಕಲ್ಯಾಣವನ್ನೇ ಪ್ರಧಾನವಾಗಿಟ್ಟುಕೊಂಡು ಚಿಂತನೆಯನ್ನು ಮಾಡಿದರೆ, ಇವರು ಮತ್ತು ಇವರ ನಂತರದಲ್ಲಿ ಬಂದಂಥ ವಿಭೂತಿ ಪುರುಷರು ಆತ್ಮಕಲ್ಯಾಣಕ್ಕೆ ಲೋಕ ಕಲ್ಯಾಣವನ್ನು ಜೋಡಿಸಿದ್ದಾರೆ. ಆತ್ಮೋನ್ನತಿ, ಸಮಾಜೋನ್ನತಿ. ನೀವು ಸುಮ್ಮನೆ ಮೆಲುಕು ಹಾಕಬೇಕು. ಸಮಯ ಸಿಕ್ಕಾಗ ವಚನಗಳನ್ನು, ಕೀರ್ತನೆಗಳನ್ನು, ಮುಂಡಿಗೆಗಳು ಅಂತ ಇದ್ದಾವೆ. ಕನಕದಾಸರು ಒಂದು 50 ಮುಂಡಿಗೆಗಳಿದ್ದಾವೆ. ಮುಂಡಿಗೆ ಅಂದರೆ ಮೊರದ ದಿಮ್ಮಿ, ಬಡ್ಡಿ ಬಿಡ್ಸಾಕ್ ಬರೋದಿಲ್ಲ, ಗಂಟು ಒಡೆಯಾಕ ಬರೋದಿಲ್ಲ, ತಿಳಿದವಂಗಷ್ಟ ತಿಳಿತದೆ. ಅಂಥ ಒಂದಿಷ್ಟು ವಚನಗಳು ಕೂಡ ಇದ್ದಾವೆ, ಸ್ವರವಚನಗಳು ಕೂಡ ಇದ್ದಾವೆ. ಸುಮ್ಮನೆ ಸಮಯ ಸಿಕ್ಕಾಗ ಒಂದೊಂದೇ ಹೀಗೆ ತಿರುಗಿಸ್ಕೋತ ಹೋದರೆ ಯಾವುದೋ ಒಂದು ಪದ, ಒಂದು ವಚನ ನಮ್ಮ ಅಂತಃಕರಣದಲ್ಲಿ ಮನೆ ಮಾಡಿರುವಂಥ ಅಜ್ಞಾನದ ಪರದೆಯನ್ನು ಸುಟ್ಟು ಭಸ್ಮ ಮಾಡುವಂಥ ಶಕ್ತಿಯನ್ನು ಒಳಗೊಂಡಿದೆ. ಹಾಗೆ ಕೂಲಂಕಷ ಅಧ್ಯಯನ ಮಾಡುವುದರೊಂದಿಗೆ ಇಂತಹ ಎಲ್ಲ ಪೂಜ್ಯ ಮಹಾತ್ಮರ ಮಾರ್ಗದರ್ಶನವನ್ನು ಪಡೆದು ಅವುಗಳನ್ನು ನಮ್ಮ ಜೀವನದಲ್ಲಿ ಪಾಲನೆ ಮಾಡೋಣ ಅನ್ನೋ ಮಾತನ್ನು ಹೇಳ್ತಾ, ಪೂಜ್ಯ ಅಪ್ಪಾಜಿಯವರು ಇಷ್ಟು ಚೆನ್ನಾಗಿ ಕಾರ್ಯಕ್ರಮ ರೂಪ ಮಾಡಿದ್ದಾರೆ. 7 ದಿನ ಕಾರ್ಯಕ್ರಮ ನಡೆಯೋದಿದೆ. ಇವತ್ತು ಮೊದಲನೇ ದಿನ ಉದ್ಘಾಟನೆ ಆಯಿತು. ಉದ್ಘಾಟನೆ ಎಷ್ಟು ಚೆನ್ನಾಗಿ ಆಯಿತು ನೋಡಿ. ಏನು ಭಾಜಾ ಇಲ್ಲ, ಭಜಂತ್ರಿ ಇಲ್ಲ, ಏನಿಲ್ಲ. ಎಲ್ಲ ಪೂಜ್ಯ ಗುರುಗಳನ್ನು ಕರ್ಕೊಂಡು ಶಾಲೆಯ ಮೈದಾನದೊಳಗಡೆ ಒಂದು ಗಿಡ ಹಚ್ಚಿದ್ರು, 2 ಗಿಡ ಹಚ್ಚಿದ್ರು. ಗಿಡ ಹಚ್ಚಿ ಧರ್ಮ ಕಾರ್ಯ ಉದ್ಘಾಟನೆ ಮಾಡೋದು ನೀವು ಗಮನಿಸಿದ್ರು ಇಲ್ಲೋ? ಥೋಡೆ ಮಂದಿ ಲೇಟ್ ಮಾಡಿ ಬಂದ್ರಿ. ಅಲ್ಲಿ ಎಲ್ಲ ಪೂಜ್ಯರ ಅಮೃತ ಹಸ್ತದಿಂದ 2 ಗಿಡಗಳನ್ನು ಹಚ್ಚಿದ್ರು. ಅದು ಒಂದು ಮೆಸೇಜೇ. ಬರೀ ಮಠದ ಕಾರ್ಯಕ್ರಮ ಅಂದ ತಕ್ಷಣ ಪ್ರವಚನ, ಪ್ರಸಾದ, ಜಾತ್ರೆ, ಸಂಭ್ರಮ ಅಷ್ಟೇ ಅಲ್ಲ, ಅಲ್ಲೂ ಒಂದು ಮೆಸೇಜ್ ಇದೆ. ನಾವು ನಿಸರ್ಗವನ್ನು ಕಾಪಾಡ್ಕೋಬೇಕು, ನಿಸರ್ಗವನ್ನು ಬೆಳೆಸಬೇಕು ಅನ್ನೋ ಮೆಸೇಜ್. ಅದಾದಮೇಲೆ ಎಲ್ಲ ಗುರುಗಳನ್ನು ಎಷ್ಟು ಚಂದ ವೇದಿಕೆಗೆ ಸ್ವಾಗತ ಮಾಡಿದ್ರು. ಪ್ರಾರ್ಥನೆ ನಡೆದಿತ್ತು, ಪೂಜೆ ನಡೆದಿತ್ತು, ಎಲ್ಲ ಹಾಡೋರು ಹಾಡ್ತಿದ್ರಿ. ಎಷ್ಟು ಚಂದ ಎಲ್ಲ ಗುರುಗಳನ್ನ ಕರ್ಕೊಂಡು ಗುರುಗಳನ್ನೆಲ್ಲ ವೇದಿಕೆ ಮೇಲೆ ಕುಂಡ್ರಿಸಿ ಅವರು ಸಾಮಾನ್ಯ ಕಾರ್ಯಕರ್ತನಂಗೆ ಓಡಾಡಿ ವೇದಿಕೆ ಮೇಲೆ ಇರೋ ಎಲ್ಲ ಗುರುಗಳ ಪಾದ ಪೂಜೆ ಮಾಡಿಸ್ತಾ ಇದ್ರು. ಇಂಥವೆಲ್ಲ ಎಲ್ಲಿ ನೋಡಕ್ಕೆ ಸಿಗ್ತಾವೆ? ಹಿಂಗೆ ಯಾರು ಮಾಡ್ತಾರೆ ಹೇಳ್ರಿ? ಎಲ್ಲರನ್ನು ಕುಂಡ್ರಿಸಿ ಪಾದ ಪೂಜೆ ಮಾಡಿ ಎಲ್ಲರಿಗೂ ಸ್ವಾಗತ ಮಾಡಿಸಿ ಉದ್ಘಾಟನೆ ಮಾಡಿಸಿ ದೀಪ ಹಚ್ಚುವಾಗ ಅಪ್ಪ ಅವ್ರು ನೀವು ಹಚ್ಚಿರಿ ಅಂತ ಸ್ವಾಮಿಗಳಿಗೆ ಕೊಟ್ಟರು, ಹಿರಿಯರು ನೀವು ಹಚ್ಚಿರಿ ಅಂತ ಅವ್ರಿಗೆ ಕೊಟ್ಟರು. ಎಲ್ಲರ ಕೈ ಕೊಟ್ಟು ದೀಪ ಹಚ್ಚಿಸಿ ತಾವು ಬಾಜು ನಿಂತಿದ್ರು. ಯಾಕಂದ್ರೆ ಅವ್ರಿಗೆ ಗೊತ್ತೈತಿ ನಾವೆಲ್ಲ ಹಚ್ಚಿದ ದೀಪ ಆರ್ತವು, ಅವ್ರು ಹಚ್ಚಿದ ದೀಪ ಕಾಯ ಮೇಲೆ ಉಳಿತದೆ ಅಂತ ಅವ್ರಿಗೆ ಗೊತ್ತದೆ. ಆಮೇಲೆ ಇಂಥವೆಲ್ಲ ವಿಷಯಗಳು ಎಂಥ ಮಹಾತ್ಮರು ಸತ್ಪುರುಷರನ್ನು ಸೇರಿಸಿದ್ದಾರೆ. ಇದನ್ನು ಮಾಡ್ತಾ ಒಂದು ಕಡೆ ಜ್ಞಾನ ಯಜ್ಞ ಮಾಡ್ತಾ ಮತ್ತೆ ಸಮಾಜಕ್ಕೆ ಬೇರೆ ಬೇರೆ ಆಯಾಮಗಳಿಂದ ಶಕ್ತಿ ಹೆಂಗೆ ತುಂಬಬೇಕು ಅನ್ನೋ ಆಲೋಚನೆ. ಹೋದ ವರ್ಷ ರೈತರದೊಂದು ಸಮಾವೇಶ ಮಾಡಿದ್ರು. ಈ ವರ್ಷ ಶತಾಯು ರೈತರ ಪಾದ ಪೂಜೆ. ಯಾರು ನಮಗೆ ಅನ್ನ ಹಾಕ್ತಾನೋ ಅಂಥ ಅನ್ನದಾತನೇ ದೇವರು ಅಂತ ಜಗತ್ತಿಗೆ ತಿಳಿಸುವಂಥದ್ದು. ಯಾರಿಗೆ ದುಡಿದು ಭೂಮಿ ತಾಯಿ ಸಂಘ ಮಾಡಿ ತನ್ನ ಬಣ್ಣ ಮಣ್ಣಿಗೆ ಕೊಟ್ಟು ಮಣ್ಣಿನ ಬಣ್ಣ ತಗೊಂಡು ಜಗತ್ತಿಗೆಲ್ಲ ಅನ್ನ ಹಾಕೋ ಅನ್ನದಾತನಿಗೆ ಅಭಿನಂದನೆ. ಎಂಥ ಕಾರ್ಯಕ್ರಮ ರೀ! ನಾ ಕೇಳಿದೆ, ಅಪ್ಪಾಜಿ ಎಷ್ಟು ಮಂದಿ ಆಗ್ಯಾರ ರೈತರು ಅಂತ. ಒಂದು 100-150 ಜನ ಆಗಿದ್ದಾರೆ. ಅವ್ರಿಗೆಲ್ಲ ಅತ್ಯಂತ ಆನಂದದಿಂದ, ಅಭಿಮಾನದಿಂದ ಅವ್ರಿಗೆಲ್ಲ ವಂದನೆ ಮಾಡೋದಿದೆ, ಗೌರವ ಅರ್ಪಣೆ ಮಾಡೋದಿದೆ. ಮತ್ತೇನು ಆಲೋಚನೆ ಇದೆ ಅಪ್ಪಾಜಿ ಅಂತ? ಊರೊಳಗಡೆ ಯಾರ್ಯಾರು ಹಿರಿಯರಿದಾರಲ್ಲ, ಹಿರಿಯ ಜೀವಿಗಳು ಅಂದರೆ ಬಿಸಿಲು ತಿಂದವ್ರು, ಮಳಿ ಉಂಡವ್ರು, ಚಳಿ ತಿಂದವ್ರು, ಕಷ್ಟ ಸುಖ ಎರಡನ್ನೂ ಮೇಳೈಸಿ ನಡೆದವ್ರು, ಅಂಥ ಹಿರಿಯ ದಂಪತಿಗಳನ್ನೆಲ್ಲ ಕರ್ಕೊಂಡು ಬಂದು ಊರಾಗಿರೋ ಕಿರಿಯರಿಂದೆಲ್ಲ ಪಾದ ಪೂಜೆ ಮಾಡಿಸೋದು. ಎಂಥ ಒಳ್ಳೆ ಆಲೋಚನೆ.
ಆಮೇಲೆ ಪ್ರಶಸ್ತಿ ವಿತರಣೆ ಮಾಡೋದು, ದೊಡ್ಡ ದೊಡ್ಡ ವಿದ್ವಾಂಸರನ್ನ ಕರೆಸೋದು, ಗೌರವ ಅರ್ಪಣೆ ಮಾಡೋದು. ಒಟ್ಟಿನಲ್ಲಿ ಈ 7 ದಿನದ ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾದ ಕಾರ್ಯಕ್ರಮ ಇದೆ. ನಾವೆಲ್ಲ ಶ್ರದ್ಧೆಯಿಂದ ಭಾಗವಹಿಸಿ ಆತ್ಮಶುದ್ಧಿಯಿಂದ ಆಲಿಸಿ ಇದರ ಲಾಭನ ತಗೋಬೇಕು. 7:30ಗೆ ಬರ್ರಿ, ಇದು ಸಿಗೋದಿಲ್ಲ, ಇದು ಗಾಳಿ ಬಿಟ್ಟದೀಗ. ಕನಕ ಬಸವ ಭಾವ ಬೆಳಕು ಅನ್ನೋ ಗಾಳಿ ಬಿಟ್ಟದು 7 ದಿನ. ಮುಂದೆ ನೀವು 11ನೇ ತಾರೀಕಿಗೆ ಬಂದು ಇಲ್ಲಿ ಕೂತ್ರೆ ನಿಮಗೆ ಬಂದು ಯಾರು ಸಿಗ್ತಾರೆ, ಯಾರು ದರ್ಶನ ಕೊಡ್ತಾರೆ? ಏನು ಬೇಕಾದ ಅಡಚಣೆ ಇರಲಿ, ಒಂದು 4 ದಿವಸ ಬಾಜು ಇಡ್ರಿ. ಇದ್ರೊಳಗಿರೋ ಆನಂದ ಅದರೊಳಗಿಲ್ಲ. ಸರಿಯಾಗಿ 7:30ಗೆ ನಾಮಾವಳಿ ಪ್ರಾರಂಭ ಆಗ್ತದೆ. ವೇದಿಕೆ ಮೇಲಿರುವಂಥ ಗುರುಗಳದ್ದು ಪಾದ ಪೂಜೆ ಪ್ರಾರಂಭ ಆಗ್ತದೆ. ಒಂದು 5-10 ನಿಮಿಷ ಅದಾದ ತಕ್ಷಣ ದೊಡ್ಡ ದೊಡ್ಡ ಪೂಜ್ಯ ಪಾದ ಗುರುಗಳು ಬಂದಿರ್ತಾರೆ. ಇಲ್ಲೆಲ್ಲ ಇದಾರಲ್ಲ, ಇವರೆಲ್ಲ ಏನು ಸಾಮಾನ್ಯರೇನು? ಆ ಕಡೆಯಿಂದ ಈ ಕಡೆ ಇರುವಂಥ ಎಲ್ಲರೂ ಒಂದೊಂದು ಮುತ್ತು. ಇಲ್ಲಿ ಬಂದಾಗ ಅವರಿಗೆ ಸಮಯ ಸಿಗೋದಿಲ್ಲ. 10 ನಿಮಿಷ ಮಾತಾಡಿ, 5 ನಿಮಿಷ ಮಾತಾಡಿ ಅಂದಾಗ ಏನೇನೋ ಇರುವಂಥ ದೊಡ್ಡ ಜ್ಞಾನನ ಸುಮ್ಮನೆ ಒಂದ್ಸರಿ ಹಿಂಗೆ ಅವ್ರು ಹಾಕಿ ಹೋಗಿಬಿಡ್ತಾರೆ. ನಾವು ಮಾಡೋ ತಪ್ಪಿನಿಂದ ನಾವೇ ಕಳ್ಕೊಳ್ತೀವಿ. ಅದಕ್ಕೆ ನಾವು ಬೇಗ ಬಂದು ಕೂತೆವು ಅಂದರೆ ಅವರು ಮನಸ್ಸು ಬಿಚ್ಚಿ, ನಿರೂಪಣೆ ಮಾಡೋ ಹುಡುಗಿ ಹೇಳಿಲ್ಲಲ್ಲ, ಮಹಾತ್ಮರು ಮನದೆರೆದು ಮಾತನಾಡಿದರೆ, ಅವರೆಲ್ಲ ಹಿಂಗೆ ಮನಸ್ಸು ಬಿಚ್ಚಿ ಮಾತನಾಡಿದ್ರಂದ್ರೆ ನಮ್ಮ ಆಯುಷ್ಯಕ್ಕೆ ಸಾಕಾಗುವಷ್ಟು ಜ್ಞಾನ ಮಾರ್ಗದರ್ಶನ ಸಿಗ್ತದೆ. ಅದಕ್ಕೆ ನಾಳೆ ಎಲ್ಲರೂ ಸರಿಯಾಗಿ 7:30ಗೆ ಬರಬೇಕು. ಪೂಜ್ಯ ಅಪ್ಪಾಜಿಯವರ ಸಂಕಲ್ಪದಂತೆ ಎಲ್ಲ ಕಾರ್ಯಕ್ರಮದೊಳಗೂ ಭಾಗವಹಿಸ್ಬೇಕು. ನೀವು ವಿಚಾರ ಮಾಡಿರಿ, ನಾವೇನು ಮಾಡಬಹುದು, ಹೆಂಗೆ ಕಾರ್ಯಕ್ರಮದೊಳಗೆ ಸೇವಾ ಮಾಡಬಹುದು ಅಂತ ಎಲ್ಲ ನೋಡಿ. ಎಷ್ಟು ಚಂದ ಈ ವೇದಿಕೆ, ಏನು ಗದ್ದಲನೇ ಇಲ್ಲ. ಒಂದೊಂದು ಕಡೆ ಭಾಳ ಅಂದ್ರೆ 100 ಮಂದಿ ಸೇರಿರ್ತಾರೆ, ಖರೆ ಎಷ್ಟು ಗದ್ದಲಿರ್ತದೆ. ಇಲ್ಲಿ 300-400 ಮಂದಿ ಕೂತ್ರು ಸೂಜಿ ಬಿದ್ರೆ ಸಪ್ಪಳ ಆಗ್ಬೇಕು, ಹಂಗೆ ಕೂತಿದಿರಲ್ಲ. ಇದಕ್ಕೆ ಗುರುವಿನ ಶಕ್ತಿ ಅಂತ ಕರೆಯೋದು. ಇದು 16 ವರ್ಷ ಅನ್ನೋದು ನೆಪ ಅಷ್ಟೇ, 16 ವರ್ಷ ಅನ್ನೋದು ಸಂಖ್ಯೆ ಅಷ್ಟೇ. ಅವರು ನಿತ್ಯವೂ ಗುರುವನ್ನು ಸ್ಮರಿಸ್ತಾರೆ. ಅವರು ಉಸಿರೇ ಗುರುವಿನ ಸ್ಮರಣೆಯೊಳಗಡೆ ಇದೆ. ಆದರೆ ತಮ್ಮ ಗುರುಗಳ ಸ್ಮರಣೆಯನ್ನು ತಮ್ಮ ಬಳಗಕ್ಕೆಲ್ಲ ಜ್ಞಾನದ ದೀಪ ಮಾಡಿ ಹಂಚಬೇಕು ಅನ್ನುವಂಥ ಅವ್ರ ಸಂಕಲ್ಪ ಯಶಸ್ವಿ ಆಗಲಿ. ನಮಸ್ಕಾರ.